ಸೇಡು ಸೇಡು ಸೇಡೆಂದು ಸೇಡಿಗಾಗಿ ಸಿಡಿದಾತ ಶಿವನ ಶಕ್ತಿಯನ್ನೇ ಪಡೆದು ದಿಲ್ಲಿ ಒಕ್ಕ ಪುಂಡ ಹುಲಿಯಾಗಿ ಇಡೀ ದಿಲ್ಲಿ ಅಂಡರ್ ವರ್ಲ್ಡ್ ಅನ್ನೇ ಅಳ್ಳಾಡ್ಸಿ ಕುರುಬ ಹಚ್ಚಿದ ಕುಕುಮ ಆಂಡರಾಯಣನಾಗಿ ಕರ್ನಾಟಕದಲ್ಲಿ ಮಿಂಚೆ ಜಗ ಮೆಚ್ಚಿದ ಮಗ ಕೆರಳಿದ ವೀರ ಕೇಸರಿಯಾಗಿ ಹಿಂಡು ಹುಲಿಗ ದೊಡ್ಡನಲ್ಲಿ ನುಗ್ಗಿ ಗಂಡು ಹುಲಿಗನೇ ಬೇಟೆಯಾಡಿ ಬಡವರ ನೆತ್ತ ನೆತ್ತರವನ್ನು ಕುಡಿದು ಬದುಕುತ್ತಿರುವ ಸ್ವಚ್ಛರ ಜನ ಮಾತನಾಡು ತೊಟ್ಟು ಬೇಕಾದ ಆ ದೇವಿಯವರ ಪುತ್ರನಾಗಿ ಹುಟ್ಟಿ ದೊರೆಗೆ ದೊರೆಯಾದ ಈ ರಾಯ ಅಷ್ಟೇ ಅಲ್ಲ ಆ ನನ್ನ ತಂದೆ ಗದುಗಿನ ಪುಟ್ಟರಾಜ್ ಕವಿ ಗವಾಯಿಂದ ಹೊರ ಪಡೆದು ಬ್ರಿಟಿಷರಿಗೆ ಶಂಭ ಸಂಬಳವಾದವನು ಆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಆಡಿದ ಗರಡಿ ಮನೆಯಲ್ಲಿ ಕುಸ್ತಿ ತರಬೇತಿಯನ್ನು ಪಡೆದು ರಣರಂಗದಲ್ಲಿ ಕಲಿಕದ ವೀರಣ್ಣ ನಾವೇ ಗಂಡು ಗಲಿ ಪುಂಡು ಹುಲಿ ಎಂದು ಮೆರಿತಿರುವ ಬಾಂಡ ಪುಂಡರಿಗೆ ಬಟ್ಟಂಗಿ ಸಾರಿ ಶತ್ರುಗಳ ಶಿಖರದ ಮೇಲೆ ಏರಿ ಎತ್ತರಿಂದ ಕಾಲು ಕೆದರುತ್ತಿದ್ದಾನೆ ಬಡವರ ಪಾಲಿಗೆ ಭಗವಂತ ಸೋಕಿನ ಶ್ರೀಮಂತರ ಪಾಲಿಗೆ ಸೇಮ ಸಬ್ಲ ಯಾವುದೋ ಒಂದು ಹೆಣ್ಣು ಮಗು ಶತ್ರುನ ಸರ ಪಂಜರದಲ್ಲಿ ಸಿಕ್ಕುವ ಅಡ್ಡಾಡ್ತಿರುವಂತೆ ಕಾಣುತ್ತೆ. ಮೇಲೆ ಅತ್ಯಾಚಾರ, ಬಡವರ ಮೇಲೆ ದೌರ್ಜನ್ಯ ಮಾಡ್ತಿರು ಬಣ್ಣನ ಮಕ್ಕಳೇನಾದರು ಈ ರಾಯಣ್ಣ ಎದುರಿಗೆ ಬಿದ್ದರೆ ಅವರ ಹೆಣ ಪತ್ತೆ ಇಲ್ಲ ಪಾತ ಕಳಿಸದೆ ಬಿಟ್ಟರೆ ಮೇರಾನ ಹುಡಿಯ ಪಿಚ್ಚದ ಹುಲಿ ರಾಯನೇ ಅಲ್ಲ. ಕೈ ಬಿಡು ಅವಳನ್ನು, ಬಿಡ್ತೀನಿ ತಡ್ಕೋ. ಬಾರ್ಲಿ ಗಂಡಸನಾಗಿ ಮುಂದಕ್ಕೆ. ಹಿಂದಿ ಒಳಗ 400 ಅಭ್ಯಾಸ ಅಂತಾರ, ಇಂಗ್ಲಿಷ್ನ್ಯಾಗ 420 ಅಂತಾರ. ಬಟ್ ಈ ಕಲಿಯುಗದಾಗ ರಣವಲಿ ರಾವಣ ಅಂತಾರ. ನನಗೆ ಸೊಳ್ಳೆ ಮಗನ ಎಣ್ಣವೆ ನಿನಗೂ ಅಂತೀನಿ, ನಿಮ್ಮ ಅಪ್ಪನಿಗೂ ಅಂತೀನಿ. ಅಂದ್ರೆ ನೀನು ಸಾಯಬೇಕೆಂದು ಸೆದ್ದನಾಗೆ ನಿಂತಿರುವೆ. ನಿನ್ನ ಅಜ್ಜಿ ತಗಡು ಅಬಲ ಹೆಣ್ಣಿನ ಮೇಲೆ ನಿನ್ನ ಬಲೆ ಬೀಸಿ ನಿನ್ನ ಕಾಮದ ಚಟ ತೀರಿಸಿಕೊಳ್ಳಬೇಕೆಂದು ಇವಳು ಬ್ಯಾನ್ ಹಟ್ಟಿ ಓಡಿ ಬಂದಿರೋ ಕತ್ತರ ಕಾಣ ಮಗನೇ. ನನ್ನನ್ನು ಸಾಯ್ತೀಯ, ಅದು ಯಾಣ ರಾಯಣನೇ ಸಾಯ್ತೀಯ. ಕೆಚ್ಚದ ವೀರನಂತೆ ನಿಂತು ಖಂಡದ ಪುಂಡನಂತೆ ಹಾರಾಡಿ ಮಾತನಾಡುವ
ಸೂರ ಯಾರು ನೀನು? ನಾನು ಯಾರು? ಚಿರತೆ ಬಂದ್ರೆ ವೇಗ ಇರುತ್ತೆ, ಹುಲಿ ಬಂದ್ರೆ ಗಾಂಭೀರ್ಯ ಇರುತ್ತೆ, ಸಿಂಹದಂತೆ ಗರ್ಜಿಸುವ ಗಂಡು ಬೇರೆ ಅಷ್ಟೇ ಅಲ್ಲ, ನಿಮ್ಮಂತ ಶತ್ರುಗಳ ಶಿರ ಕಡಿಯಲು ಶಿವಲೋಕದಿಂದ ಶಿರದು ಬಂದಿರುವ ರಣಹುಲಿ ರಾಯಣ್ಣ. ಲೇ ರಾಯ, ನಿನ್ನಲ್ಲಿ ಸೂರತನ ರಕ್ತ ಅಡಿಗೆದ್ರ ಈ ರಣಹುಲಿ ರಾವಣನ್ನು ಟಚ್ ಮಾಡಲು ಮುಂದಕ್ಕೆ ಬಾ. ನೀನು ಹುಲಿಯಲ್ಲಿ ಬಚ್ಚ, ನೀನೊಂದು ಇಲ್ಲಿ ಹುಲಿ ಸಿಂಹ ಚಿರತೆ ಎಂದು ಮೆರೀತಿರುವ ನಿಮ್ಮಂತ ಕೋರ ವ್ಯಾಘ್ರ ನರಕಕ್ಕೆ ಕಳಿಸಿ ನನಗೆ ಶತ್ರುಗಳಾಗಿ ನಿಂತಿರುವ ಶಿಖರದ ಮೇಲೆ ಏರಿ ಎತ್ತರಿಂದ ಹಾರುವಣೆ ಉಗ್ರ ವ್ಯಾಘ್ರ. ಈ ವ್ಯಾಘ್ರನ ಸೂರತನಿಗೆ ಸವಾಲಾಕಿದ್ಯಾ ಶಾಂಡ ನನ್ನ ಮಗನ? ಹೋಗಿದ್ದು ನಿನ್ನ ಕತೆ. ಬೆಟ್ಟದ ಹೂ ಬಾಲ ನಟ ಎಂದರೆ ನೆನಪಿಗೆ ಬರುದು ಡಾಕ್ಟರ್ ಪುನೀತ್ ರಾಜ್ಕುಮಾರ್. ನಾಗರ ಹಾವು ಎಂದರೆ ನೆನಪಿಗೆ ಬರುದು ಸಾಹಸ ಸಿಂ ವಿಷ್ಣುವರ್ಧನ್. SP सांगली आनंदरे मराठी किंग शंकर नाग. ಅದರಂತೆ ಸಿಡಿದ ಶಿವಶಕ್ತಿ ನಾಟಕ ಖ್ಯಾತಿ ಕವಿ ಅಂದರೆ DR ಪೂಜಾರ್. ಕ್ಯಾಂಗೆಟ್ಟ ಹುಲಿ ಅಂದರೆ ಮದನ್ ಕುಮಾರ್ ಕನ್ವಿ. ಗಂಡುಗಲಿ ಕ್ರಾಂತಿ ಹುಲಿ ಅಂದರೆ ಹಂಪಿ ಹೊಳಿ ಬಸವರಾಜ್ ಕುಮಾರ್. ಅಷ್ಟೇ ಅಲ್ಲ, ಚಿರತೆ ಬಂದ್ರೆ ವೇಗ ಇರುತ್ತೆ, ಹುಲಿ ಬಂದ್ರೆ ಗಾಂಭೀರ್ಯ ಇರುತ್ತೆ, ಸಿಂಹ ಬಂದ್ರೆ ಗರ್ಜನೆ ಇರುತ್ತೆ. ಬಟ್ ಈ ಗೊಡ್ಚಿ ಗ್ರಾಮದಾಗ ಈ ರಿಯಸ್ಟಾರ್ ರಾಯಣ್ಣ ಬಂದ್ರೆ ಅವು ಮೂರು ಇರ್ತ. ಏ ಬುಲ್ಬುಲ್, ಏನ್ ನೋಡ್ತಾ ಇದ್ದೀಯಾ? ಮನೆಗೆ ಹೋಗುವ. ನಿಂತ್ಕೊಳ್ಳಿ ಸ್ವಲ್ಪ. ಯಾಕೆ ನಿಮ್ಮ ಥ್ಯಾಂಕ್ಸ್ ಹೇಳ್ಬೇಕಾಗಿತ್ತಾ? ಹೇಳಿದಂತಾಯ್ತು, ಪರವಾಗಿಲ್ಲ, ಹೊರಟು ಹೋಗು. ಹಂಗಲ್ಲ, ನಿಮ್ಮ ದೇವರನ್ನ ಮೆಚ್ಚಿದೆ. ಇವಾಗ ನಾನು ನಿಮ್ಮ ಪ್ರೀತಿಸ್ತಾ ಇದ್ದೀನಿ, ನೀವು ನನ್ಗೋಸ್ಕರ ಒಂದು ಹಾಡನ್ನು ಹಾಡಬಾರದೆ? ಸರಿ ಆಚೆ ಗೊತ್ತು ಏನೆ, ನೀನು ನನ್ನನ್ನು ಪ್ರೀತಿಸಿದ್ಯಾ? ಅದು ಸಾಧ್ಯ ಇಲ್ಲ. ನನಗೋಸ್ಕರ ಒಂದು ಹಾಡನ್ನೆಲ್ಲ ಹಾಡ್ರಿ.
ಬಂದಿದ್ದ ಮಾಡಕ್ ಬಂದಿನಿ ಮತ್ತೆ. ರಾಯ ಐ ಲವ್ ಯು ರಾಯ, ಐ ಲವ್ ಯು. ಸರಿ ಆಚೆ ಗೊತ್ತು ಏನೇ ನೀನು ನನ್ನನ್ನು ಪ್ರೀತಿಸುತ್ತೀಯ? ಅದು ಸಾಧ್ಯವಿಲ್ಲ. ನನ್ನ ಮಾತಾ ಪಿತ್ರ ಕೊಂದ ಕೊಬ್ಬಿದ ಕುನ್ನಿಗಳ ಹಸಿ ನೆತ್ತರವನ್ನು ಕುಡಿಬೇಕೆಂದು ಸಾವನ್ನು ಬೆನ್ನಿ ಕಟ್ಟಿಕೊಂಡು ತಿರುಗಾಡ್ತಿರೋ ಈ ಶರೀರ ಕ್ರಿಯೆಯನ್ನು ಪ್ರೀತಿಸ ಮುಂದೆ ಆಗಬೇಡ. ಸುಮ್ಮನೆ ಪದೇ ಪದೇ ಪ್ರೀತಿಸುವಂತ ಸತಾಯಿಸಬೇಡ ಈ ರಾಯನನ್ನು. ಈ ರಾಯನ ಆವೇಶಗೊಂಡರೆ ಗಿರಿ ಪರ್ವತಗಳ ಮೇಲೆ ಬಿದ್ದಂತೆ. ಪ್ರೀತಿ ಪ್ರೇಮ ಎಂದು ತಲೆ ಕೆಡಿಸ್ಕೊಂಡು ಹುಚ್ಚಳಾಗಬೇಡ. ಸೂರ್ಯಾಸ್ತ್ರವಾಗುವುದರೊಳಗೆ ಮನೆ ಸೇರ್ಕೋ. ಗುಡ್ ಬಾಯ್. ಹೋಗಲೇ ಮಗ ಹೋಗು, ನಾನಿನ್ನ ಪ್ರೀತಿಸ್ತೀನಿ, ಮೈಂಡ್ ಇಟ್. ನಾನಂಬಿ ನಿಂತೆ ಓ ದೇವಿ ನಿನ್ನ, ನಾನಂಬಿ ಬಂದೆ ಕರುಣಿಸಿ ಕಾಯೇ ನನವಾ ದೇವಿಯೇ, ಕರುಣಿಸಿ ಕಾಯೇ ನನವಾ ದೇವಿಯೇ. ಓ ಜಗನ್ಮಾತೆ ನಾನಂಬಿ ನಿಂತೆ, ಓ ದೇವಿ ನಿನ್ನ ನಾನಂಬಿ ಬಂದೆ ಕರುಣಿಸಿ ಕಾಯೇ ನನವಾ ದೇವಿಯೇ, ಕರುಣಿಸಿ ಕಾಯೇ ನನವಾ ದೇವಿಯೇ. ಓ ಜಗನ್ಮಾತೆ ನಾನಂಬಿ ನಿಂತೆ. ಹೇ ತಾಯಿ, ಗುಡ್ಡದ ಬಡತಿ ಸೌದತ್ತಿಯ ಸಿರಿದೇವಿಯೇ, ಎಲ್ಲಮ್ಮ ತಾಯಿ, ಈ ಜಗದಲ್ಲಿರೋ ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನು ಕಾಪಾಡುವ ಮಹಾಮಾಯೆಯಮ್ಮ ನೀನು. ಬಡವರಿಗಾಗಿ ತನ್ನ ಪ್ರಾಣವನ್ನೇ ಕೊಡಲು ಸಿದ್ಧನಾಗಿರುವ ನನ್ನ ಗಂಡನಿಗೆ ಒಳ್ಳೆಯ ಬುದ್ಧಿಯನ್ನು ಕರುಣಿಸಿ ಹಿಂಡು ಕುರಿ ಹಾಲು ಕುಡಿದು ಹುಂಬನಾಗಿ ಕುಸ್ತಿ ಕಬಡ್ಡಿ ಅಂತ ತಿರುಗ್ತಾ ಇರೋ ನನ್ನ ಹಿರಿಯ ಮೈದುನ ಬೆನಕನಿಗೆ ಶಕ್ತಿ ಯುಕ್ತಿಯನ್ನು ಕೊಟ್ಟು ಕಾಪಾಡಿ ನನ್ನ ಕಿರಿಯ ಮೈದುನನಾದ ಬೆನಕನ ವಿದ್ಯಾಭ್ಯಾಸ ಪೂರ್ಣಗೊಂಡು ಈ ಸಮಾಜದಲ್ಲಿ ನಮ್ಮ ಮನೆತನವನ್ನು ಮುಂದೆ ಬರುವಂತೆ ಮಾಡುತ್ತಾಯಿ, ನಮ್ಮನ್ನು ಕೈ ಹಿಡಿದು ಕಾಪಾಡುತ್ತಾಯಿ ಎಲ್ಲಮ್ಮ ದೇವಿಯೇ. ಬನ್ನಿ ಸ್ವಾಮಿ, ಇದಕ್ಕೆ ತಾನೇ ಪೂಜೆ ಮುಗೀತು.
ನೀವು ಕೂಡ ಆ ತಾಯಿಗೆ ನಮಸ್ಕಾರ ಮಾಡಿ ಪ್ರಸಾದ ತೆಗೆದುಕೊಳ್ಳುವರಂತೆ. ಸರಿ ಆಯ್ತು. ತಾಯಿ ರೇಣುಕಾ ಮಾತೆ, ಈ ಸಮಾಜದಲ್ಲಿ ನಡೆಯುವ ಅನ್ಯಾಯ ಅತ್ಯಾಚಾರ ನೋಡಿ ಕಣ್ಣಿದ್ದು ಕುರುಡಿಯಾಗಿ ಕಿವಿಯಿದ್ದು ಕಿವುಡಿಯಾಗಿ ಕಲ್ಲು ಮೂರ್ತಿ ಹಾಕುತ್ತಿರುವ ಗುಡಿಯಂಬ ಮಂದಿರದಲ್ಲಿ ಪ್ರತಿನಿತ್ಯ ನಿನಗೆ ಪೂಜೆ ಪುನಸ್ಕಾರ ಗೈದು ಭಕ್ತಿ ಭಾವದಿಂದ ನೋಡುತ್ತಿರುವ ನಮ್ಮ ಬಡ ರೈತರ ಕಷ್ಟವನ್ನು ನಿವಾರಿಸಿ ಭಕ್ತಿ ಭಾವದಿಂದ ಬೇಡುತ್ತಿರುವ ನಮ್ಮ ಬಡ ರೈತರನ್ನು ನಿನ್ನ ಸದಾ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡುತ್ತಾಯಿ ಎಂದು ನಿನಗೆ ಮತ್ತೊಮ್ಮೆ ಶಿವರಾಯನ ನಮಸ್ಕಾರಗಳು. ಭಕ್ತಿ ಭಾವನೆಯಿಂದ ಆ ನನ್ನ ತಾಯಿ ಎಲ್ಲಮ್ಮನ ಹತ್ರ ಏನಂತ ಬೇಡ್ಕೊಂಡಿರಿ? ಈ ಸಮಾಜದಲ್ಲಿ ನಡೆಯುವ ಅನ್ಯಾಯ ಅತ್ಯಾಚಾರ ಸದೇ ಬಡಿದು ನಾಗೇಗೌಡ ಹಾಗೂ ಚಕ್ರವರ್ತಿಯ ಸೊಕ್ಕನ್ನು ಅಡಗಿಸಿ ನನ್ನ ಹೆಂಡತಿ ನೇತ್ರಾವತಿ ಆಸೆಯಂತೆ ಸಾಕಟ್ಟು ಶಾಲೆ ಕಲಿತು ನಿರುದ್ಯೋಗಿ ಹುಮ್ಮನಾಗಿ ತಿರುಗಾಡಿನ ಹಿರಿಯ ತಮ್ಮ ಕನಕನಿಗೆ 1000 ಸಲಗದ ಶಕ್ತಿ ಕೊಟ್ಟು ನಮ್ಮ ಮನೆತನ ಸದಾ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡುತ್ತಾಯಿ ನಿನಗೆ ಮತ್ತೊಮ್ಮೆ ಶಿವರಾಯನ ನಮಸ್ಕಾರಗಳು. ಆ ತಾಯಿ ಹತ್ರ ಇಷ್ಟೇ ಬೇಡ್ಕೊಂಡ್ರು ಅಥವಾ ಬೇರೆ ಇನ್ನೇನಾದ್ರೂ ಬೇಡ್ಕೊಂಡ್ರು? ಅಷ್ಟೇ ಅಲ್ಲ ನೇತ್ರಾವತಿ, ಈ ಸಮಾಜದಲ್ಲಿ ನಡೆಯುವ ಅನ್ಯಾಯ ಅತ್ಯಾಚಾರ ನೋಡಿ ನನ್ನ ಒಡ ಹುಟ್ಟಿಯ ತಮ್ಮನಾಗದಿದ್ದರೂ ಕೂಡ ಪ್ರೀತಿಯಿಂದ ಕಾಣುತ್ತಿರುವ ನನ್ನ ಸಾಕು ತಮ್ಮ ಕನಕನಿಗೆ 1000 ಸಲಗದ ಶಕ್ತಿ ಕೊಟ್ಟು ನಮ್ಮ ಮನೆತನವನ್ನು ಸದಾ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡುತ್ತಾಯಿ ನಿನಗೆ ಮತ್ತೊಮ್ಮೆ ಶಿವರಾಯನ ನಮಸ್ಕಾರಗಳು. ನಿಮ್ಮ ಭಕ್ತಿ ಭಾವಕ್ಕೆ ಮೆಚ್ಚಿ ಆ ನನ್ನ ತಾಯಿ ರೇಣುಕಾ ಎಲ್ಲಮ್ಮ ನಿಮ್ಮನ್ನು ಕೈ ಹಿಡಿದು ಕಾಪಾಡ್ತಾಳೆ ಅನ್ನೋ ನಂಬಿಕೆ ನನಗಿದೆ ರೀ. ನಿಮ್ಗೆ ಇಂದಲ್ಲ ನಾಳೆ ಅದು ಜಯ ಸಿಕ್ಕೇ ಸಿಗುತ್ತೆ ರೀ. ನನಗೆ ಜಯ ಸಿಗದಿದ್ದರೆ ಚಿಂತೆಲ್ಲ ನೇತ್ರಾವತಿ. ಈ ಕನ್ನಡ ಮಣ್ಣಿನಲ್ಲಿ ಹುಟ್ಟಿ ಕನ್ನಡ ತಾಯಿಗೆ ಹೋರಾಡಿ ಬಡವರ ಬಂದು ಧರ್ಮ ಸಿಂಧು ನಾನಾಗದಿದ್ದರೆ ಬಂಡಾಯ ಎಬ್ಬಿಸಿದ ಬಹದ್ದೂರ್ ಶಿವರಾಯನೆಲ್ಲ. ನಿಮ್ಮಂತೆ ಎಷ್ಟೋ ಜನ ಶೂರಾದಿ ಶೂರರೇ ಮೆರೆದು ಹೋಗಿರ್ಬೇಕಾದ್ರೆ ದುಷ್ಟ ಜನರ ಕಪ್ಪಿ ಮುಷ್ಟಿಯಲ್ಲಿ ಸಿಕ್ಕು ಎಷ್ಟೋ ಜನ ಸತ್ತು ಹೋಗಿದ್ದಾರೆ. ನಾಳೆ ನಿಮಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನು ಸತ್ತು ಹೋಗನಿದ್ರ ಹುಚ್ಚಿ ಈ ಶಿವರಾಯನ ಮೇಲೆ ಹೇಳ್ತಿರೋದು ಹೇರಿಗಳ ರಕ್ತ ಅಲ್ಲ, ಹುಲಿಯ ಕೊಂದ ವೀರ ಅನಿಸಿದ ಗಾಂಡುಗಲಿ ಪಾಂಡ ರಕ್ತ ಹರಿಯೋದು ಈ ಶಿವರಾಯನ ಮೇಲೆ. ನೀವೇನೇ ಹೇಳಿ ನಿಮ್ಮ ಸತ್ಯ ಆದ ನನಗೆ ನಿಮ್ಮ ಜೀವಕ್ಕೆ ಎಲ್ಲಿ ಅಪಾಯ ತಟ್ಟುತ್ತೆ ಅಂತ ತುಂಬಾ ಭಯವಾಗ್ತಾ ಇದೆ ರೀ. ಭಯ ಪಡಬೇಡ ನೇತ್ರಾವತಿ, ಭಯ ಪಡಬೇಡ. 10 ಜನರು ಎದುರಿಗೆ ಬಂದರು. ಎದೆ ಭಾಗದ ರಕ್ತ ಕುಡಿಯ ನನ್ನ ಜೋಡುಗೊಂಡಿನ ತಮ್ಮಂದಿರುವಾಗ ನೀ ಭಯ ಪಡಕ್ಕೆ ಹೋಗ್ಬೇಡ. ಭಯದ ಬೀಜವನ್ನು ಹರಿದು ಹಾಕಿ ಹಕ್ಕಿಯಾಗಿ ಹಾರುತ್ತಾ ನವಲಾಗಿ ಕುಣಿಯುತ್ತಾ ಬಾರೇ ಶಿವರಾಯನ ಬಾಯಿಗೆ ಬೆಳಕಾಗಿ. ಆಯ್ತು ರೀ, ದೊರೆಗಳ ಮಾತು ಮೀರೋದೇನ್ರಿ? ಕೇಳ್ರಿ ಹಾಗಾದ್ರೆ ನನ್ನ ರಾಜ ರವಿಕೋಟಿ ತೇಜ. ಹಾಗಾದ್ರೆ ಹಾಡು ಒಂದು ಸಮೂರ ಗೀತೆಯವನು. ಆಹಾ ಆಸೆ ನೋಡು. ನನ್ನ
ಸಮಾವೇಶವನ್ನು ಆ ದುಷ್ಟ ನಾಗಿನ ಕಡೆಯವರು ಬಂದು ಕೆಡಿಸ್ತಾ ಇದ್ದಾರೋ ಅನ್ನೋ ವಿಷಯ ನನ್ನ ಮೈದುನ ಗೆನಕನಿಗೆ ಗೊತ್ತಾದ್ರೆ ಮುಂದಿನ ಗತಿ ಏನ್ರಿ? ಕಲ್ಲ ದೇವರೆಂದು ಈ ಸಮಾಜದಲ್ಲಿ ಕಣ್ಣು ಮುಚ್ಚಿಕೊಂಡು ಕುಂತಿದ್ದಾಳೆ. ಅಣ್ಣ ಅತ್ತಿಗೆ ನಿಜವಾದ ದೇವರೆಂದು ನಮ್ಮನಿಬ್ಬರನ್ನು ಹೃದಯದಲ್ಲಿಟ್ಟು ಪೂಜಿಸಿದ್ರು ನನ್ನ ಹಿರಿಯ ತಮ್ಮ ಕನಕನಿಗೆ. ಈ ವಿಷಯ ತಿಳಿದರೆ ರಣರಂಗದಲ್ಲಿ ಕಾಳಗವೇ ನಡೆದು ಗೋಡ್ಡದ ಎತ್ತರಕ್ಕೆ ಹೆಣಗಳ ರಾಶೆ ಬಿದ್ದು ಈ ಊರಿನಲ್ಲಿ ರಕ್ತದ ಕಾವಲಿ ಹರಿದರಲ್ಲಿ ಅನುಮಾನ ಇಲ್ಲ. ನೇತ್ರಾವತಿ, ಅನುಮಾನವೇ ಇಲ್ಲ. ಹೌದ್ರಿ, ಅದಕ್ಕೆ ಈ ವಿಷಯ ನಮ್ಮಿಬ್ಬರ ಮಧ್ಯೆ ಇರೋದೇ ಒಳ್ಳೇದು. ಯಾವುದೇ ಕಾಲಕ್ಕೂ ಈ ವಿಷಯ ನನ್ನ ಮೈದುನ ಕನಕನಿಗೆ ಗೊತ್ತಾಗೋದು ಬೇಡ ರೀ. ನೀವು ಹೇಳ್ಬೇಡಿ, ನಾನು ಹೇಳೋದಿಲ್ಲ. ಅಣ್ಣ ಅತ್ತಿಗೆ ಬನ್ನಿ ಸೋದರಿ, ಈಗ ಬಂದ್ರ್ಯಾ? ಹೌದು ಅಣ್ಣ, ಈಗ ತಾನೇ ಬಂದೆ. ನಾನೇ ಬಂದೆ. ಕನಕ, ಏನಾಯ್ತಪ್ಪ ನೀನು ಕೂಸ್ತಿಗೆ ಹೋದ ಕೆಲಸ? ಅಣ್ಣ, ದೇವರಂತ ನಿಮ್ಮಂತ ಅಣ್ಣ ಅತ್ತಿಗೆರ ಆಶೀರ್ವಾದ ಸದಾ ಈ ಕನಕನ ಮೇಲಿರುವತ್ತು. ಸೋಲೆಂಬುದು ಶಿವಲೋಕದಿಂದ ಸಿಡಿದು ಬಂದಿರುವ ಈ ಕನಕನ ವಂಶದಲ್ಲಿ ಬಂದಿಲ್ಲ, ಮುಂದೆ ಬರುವುದೂ ಇಲ್ಲ. ಪ್ರತಿ ಸಲದಂತೆ ಈ ಸಲ ಕೂಡ ಆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಸವಿ ನೆನಪಿಗಾಗಿ ಹಮ್ಮಿಕೊಂಡಿರುವ ಕುಸ್ತಿ ಸ್ಪರ್ಧೆಯಲ್ಲಿ ಗೆದ್ದು ಜಯಸಾಲಿಯನ್ನು ಸಾಧಿಸಿ ಆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಸವಿ ನೆನಪಿಗಾಗಿ ಹಮ್ಮಿಕೊಂಡಿರುವ ಕಲಿಯುಗದ ಕ್ರಾಂತಿ ಹುಲಿ ಎಂದು ಬಿರುದು ಪಡೆದು ಕಡೆ ಗೆದ್ದು ತಂದಿದ್ದೀರಿ ಅಣ್ಣ. ತೆಗೆದಕ್ಕೂ ಈ ಸಲದ ಬಹುಮಾನವನ್ನು ಅಯ್ಯಯ್ಯ, ನನ್ನ ಮೈದುನ ಬಂಗಾರ ಬಾರಯ್ಯಪ್ಪ. ಗೊತ್ತಿತ್ತು ನೀ ಕುಸ್ತಿ ಒಳಗೆ ಗೆದ್ದು ಬರ್ತೀನಿ ಅಂತ ನನಗೆ ಗೊತ್ತಿತ್ತು. ಎಷ್ಟು ಮಂದಿ ದೃಷ್ಟಿ ಬಿದ್ದೈತೆ, ನಿನ್ನ ಮೇಲೆ ಮೊದಲು ದೃಷ್ಟಿ ತೆಗಿತೀನಿ ನಿಂದ್ರೆ ಇಲ್ಲಿ. ನಾಯಿ ಕಣ್ಣು, ನರಿ ಕಣ್ಣು, ನನ್ನ ಕಣ್ಣು, ಇಲ್ಲಿ ಕುಂತಾರ್ಲಿ ಇಲ್ಲಿ ಎಲ್ಲಾರ ಕಣ್ಣು ತೂತು ಅಂತ 3 ಸರಿ ಹೋಗಿದ್ ಬಿಡಪ್ಪ. ಒಲ್ಲೆ ಹೋಗಿ 3 ಸರಿ ಹೋಗಿ ಯಪ್ಪ. ನಿನಗೆ ದೃಷ್ಟಿ ತೆಗೆದ ನೀ ಬೇಜಾರು ಮಾಡ್ತೀನಿ. ನೀನು ಮುಂದಪ್ಪ, ನಿನಗೂ ತೆಗೆದ ಬಿಡ್ತೀನಿ. ನಾಯಿ ಕಣ್ಣು, ನರಿ ಕಣ್ಣು, ನನ್ನ ಕಣ್ಣು ರೀ. ಏನ್ರಿ ದುರ್ಗಟ್ಟು ನೋಡ್ಕೋತೀರ? ನಿಮ್ಮ ಕಣ್ಣು ತೂತು ಅಂತ ಎದ್ದೇಳು ಕನಕ, ಎದ್ದೇಳು. ಆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಆಶೀರ್ವಾದ ಸದಾ ನಿನ್ನ ಮಸ್ತಕದ ಮೇಲೆ ಇರಲಪ್ಪ. ಬರೀ ರಾಯಣ್ಣನ ಅಭಿಮಾನಿ ಬಳಗದ ಆಶೀರ್ವಾದ ಅಷ್ಟೇ ಅಲ್ಲಣ್ಣ, ಎಲ್ಲ ಹಾಲಮತ ಸಮಾಜದಲ್ಲಿ ಹುಟ್ಟಿರುವ ಕುರುಬರವಲಿ ಆಶೀರ್ವಾದ ಹೊಂದಿಗೆ ಮನೆಗೊಬ್ಬ ರಾಯನಾಗತ್ತೀವಿ ಈ ಕನ್ನಡ ನಾಡಲ್ಲಿ. ಅಣ್ಣ ಹೊತ್ತಿಗೆ ಕಲ್ಲು ಬಂಡೆ ತಲೆ ಮೇಲೆ ಬಿದ್ದಂತೆ ಏನು ಗಾಬರಿಂದ ಮಾತನಾಡುತ್ತಾ ನಿಂತಿದಿರಲ್ಲ, ಏನನ್ನ ಮಾತಿನ ವಿಷಯ? ಏನಿಲ್ಲ ಕನಕ, ಸುಮ್ಮನೆ ಮಾತನಾಡೋದ ನಿಂತಿದ್ದೀವಿ ಅಷ್ಟೇ. ಇಲ್ಲಣ್ಣ, ನಾವಿಬ್ಬರ ಮನೆಗೆ ಬರೋದಕ್ಕಿಂತ ಪೂರ್ವದಲ್ಲಿ ಹೊನ್ನೊತ್ತಿಗೆ ಏನ ಗಾಬರಿಂದ ಮಾತನಾಡುತ್ತಾ ನಿಂತಿದ್ದೀರಲ್ಲ, ಏನೆಂಬುದು ಹೇಳಣ್ಣ ವಿಷಯ ಹೇಳು. ಇಲ್ಲದ ವಿಷಯನ ಕೇಳಿ ಮನ ನೋಯಿಸ್ಬಿಡ ಸೋದರ. ನಡೆ ಊಟ ಮಾಡಂತೆ. ಯಾಕಣ್ಣ ಬ್ರಹ್ಮಾಂಡದಲ್ಲಿ ಕೊಂಪಿ ನಿಂತಿರುವ ಹೆಬ್ಬುಲಿ ಗಂಡು ಬೇರುಂಡ ಸಿಂಹದ ಸಿಡಿಲು ಮರಿ ಈ ನಿನ್ನ ತಮ್ಮ ಕನಕ ಜೀವಂತವಾಗಿ ಇರುವಾಗ ನಿನಗೆ ಕಣ್ಣ ಭಯ ಎಂಬುದು ಒಂದು ವೇಳೆ ನೀ ನನಗೆ ಹೇಳದಿದ್ದರೆ ನಿನಗೆ ಈ ನಿನ್ನ ತಮ್ಮ ಕನಕನ ಮೇಲೆ ಆಣೆ ಆಗಿದೆ. ಏ ಕನಕ, ಹೇಳಣ್ಣ ಹೇಳು, ಏನಾಯ್ತಂದು? ನೋಡು ಸೋದರ್ರಿ, ನಿನ್ನೆ ನಡೆದ ರೈತ ಸಮಾವೇಶದಲ್ಲಿ ಒಂದು ಚಿಕ್ಕ ಜಗಳ ಆಯ್ತಪ್ಪ, ಒಂದು ಚಿಕ್ಕ ಜಗಳ ಆಯ್ತು. ಏನು ರೈತ ಸಮಾವೇಶದಲ್ಲಿ ಜಗಳ ಆಯ್ತು? ಅಣ್ಣ, ಯಾರವನು ನಿನ್ನ ಜೊತೆ ನ್ಯಾಯ ಮಾಡಿದವನು ಅಂತ ಬಂಡರಗೊಂಡ ಕಡೆಯಲು ಈ ನನ್ನ ಕುರಬನ ಕೊಡಲಿ ಹಾತೊರೆಯುತ್ತಿದೆ. ಹೇಳಣ್ಣ, ಅವನು ಯಾರೆಂದು? ಬೇರೆ ಯಾರಲ್ಲಪ್ಪ, ಆ ಕಟುಕ ಶ್ರೀಮಂತ ನಾಗೇಗೌಡನ ಕಡೆದವರು ಅಷ್ಟೇ. ಲೇ ಮಗನ ನಾಗೇಗೌಡ, ಏ ಮಗನ ನಾಗೇಗೌಡ, ಅಣ್ಣ ನಿನ್ನನ್ನು ಹೊಡೆಯುತ್ತೀನಂದ ಬಗಳಿದನ
ಕಡಿಯುತ್ತೀನಂದ ಬಗಳಿದನ. ಏನೆಂದು ಹೇಳಿ ಕನಕ, ಅವರು ಆಡಿದ ಮಾತು ಒಂದೊಂದು ನೆನೆಸಿಕೊಂಡರೆ ನಾನು ಎದೆಗೆ ಸಿಡಿಲು ಬಡಿದರು ಸಡಲಾಗದ ನನ್ನ ಎದೆ ಹೊಡೆದು ಛಿದ್ರ ಛಿದ್ರ ಸೋದರ ಛಿದ್ರ ಛಿದ್ರ ಆಯ್ತಪ್ಪ. ನಮಗೆದುರಾದ ನಾಗೇಗೌಡನ ಬಲಗೈ ಬಂಟರ ಹೆಣ ಎಂದು ಈ ಭೂಮಿಗೆ ಬಿದ್ದು ಕಡಲಾಗಿ ಹರಿಸಲೇಬೇಕು. ಆ ಸೊಕ್ಕಿನ ಕುಂಡಿ ನಾಗೇಗೌಡನ ರಕ್ತವನ್ನು ಈಗಲೇ ಹೇಳೋಣ, ಯಾವ ತರದಾಗಿ ಸ್ವೀಕರಿಸಲಿ ಆ ನಾಗೇಗೌಡನ ಕೆಟ್ಟ ರಕ್ತವನ್ನು ಅವನನ್ನು ಜೀವಂತ ದಾನ ಮಾಡಲು ಇಲ್ಲ, ಅವನ 2 ಕೈ ಕಾಲವನ್ನು ಕತ್ತರಿಸಿ ನರಿ ನಾಯಿಗಳಿಗೆ ಹಾಕಲು ಇಲ್ಲ, ಅವನ ರುಂಡವನ್ನು ಕಡೆದು ನಮ್ಮೂರಾಗಿಸಿ ಬಾಗಿಲಿಗೆ ಕಟ್ಟಿ ಆ ರುಂಡಕ್ಕೆ ಮೆಟ್ಟಲ ಸರವನ್ನು ಹಾಕಿ ನನ್ನ ಹೊಟ್ಟೆಯಲ್ಲಿ ಉರಿತಿರುವ ಸೇಡಿನ ಕೆಂಡನ್ನು ಹೊಂದಿಸಿಕೊಳ್ಳಿದ್ರೆ ನನ್ನ ಹೆಸರು ಕೆಂಗೆಟ್ಟ ಕನಕನಲ್ಲ. ನೋಡಪ್ಪ ಮೈದುನ, ನೋಡು ಅದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ನಿಮ್ಮನ್ನ ಇದ್ದಾರೆ, ಅವರೆಲ್ಲ ವಿಚಾರ ಮಾಡ್ತಾರೆ. ನೋಡಪ್ಪ ನಡೆ, ಮೊದಲು ಊಟಕ್ಕೆ ಬಡಿಸ್ತೀನಿ, ಇಬ್ರು ಸೇರಿ ಊಟ ಮಾಡುವರಂತೆ. ಇನ್ನೆಲ್ಲಿದೆ ಅತ್ತಿಗೆ ನಿನ್ನ ಮೈದನರ ಊಟ? ಕೊಟ್ಟಕ ಶ್ರೀಮಂತನಾಗಣ್ಣನು ಕೊಪ್ಪಿದದೇನು ಹಿಂಬಾಗ ಮಾಡಿ ಹಸಿನತ್ರ ಕುಡಿದಾಗಲೇ ಈ ನಿನ್ನ ಜೋಡಿ ಹುಲಿಗಳ ಮೈದಾನರ ಊಟ. ನೋಡು ಸೋದರಿ, ಹಾಗೆಲ್ಲ ಸಿಟ್ಟಿನ ಕೈಲಿ ಬುದ್ಧಿ ಕೊಡುವುದು ಸರಿಯಲ್ಲ. ಇಲ್ಲಿಗೆ ಬಿಟ್ಟು ಬಿಡ್ರಿ ನೀವು ಕೋಪದ ಕೆಂಡವನ್ನು. ಯಾಕಣ್ಣ, ಬ್ರಹ್ಮಾಂಡದಲ್ಲಿ ಕೊಬ್ಬಿ ನಿಂತಿರೋ ಹೆಬ್ಬುಲಿ ಕಂಡು ಬೇರುಂಡ ಜೋಡಿ ಸಿಂಹಗಳು ಈ ನಿನ್ನ ತಮ್ಮ ಕನಕ ಜೀವಂತವಾಗಿರುವಾಗ ನಿನಗೆ ಕಣ್ಣ ಭಯ? ಏನಪ್ಪ ಮೈದುನ, ನೋಡು ನಿಮ್ಮಣ್ಣ ಹೇಳುವ ಮಾತನ್ನು ಕೇಳಪ್ಪ. ನೋಡು ಕನಕ, ದೊಡ್ಡ ದೊಡ್ಡ ಶ್ರೀಮಂತರನ್ನು ಎದುರು ಹಾಕಿಕೊಳ್ಳೋದು ಒಳ್ಳೆ ಕೆಲಸವಲ್ಲಪ್ಪ. ನಿನಗೆ ಬರ್ತಾ ಇರೋ ಆಕ್ರೋಶ ರೋಷವನ್ನು ನೋಡ್ತಾ ಇದ್ರೆ ನನಗೆ ತುಂಬಾ ಭಯವಾಗ್ತಾ ಇದೆ ಕಣೋ. ಅತ್ತಿಗೆ ದೊಡ್ಡ ದೊಡ್ಡ ಶ್ರೀಮಂತರಿಗೆ ಹೆದರಿ ನಾವೆಲ್ಲ ಕೈಲಾಗದ ಹೇಡಿಯಂತೆ ಕೈ ಕಟ್ಟಿಕೊಂಡು ಕುಳಿತರೆ ಆ ಶ್ರೀಮಂತರ ಮನರ ರಾಕ್ಷಸರು ನಮ್ಮಂತ ಕುರಿ ಕಾಯುವ ಕುರಿಗಾರರ ಎದೆಗೆ ಒದ್ದು ನಿಲ್ಲುವಕ್ಕಿಂತ ಪರ್ವದಲ್ಲೇ ಹಸಿದ ಹುಲಿಯಾಗಿ ಹರಿದ ತಿನ್ನಲೇಬೇಕು ಅವರ ಕ್ವಾಪಿದ ದೇವನು. ಕನಕ, ಸ್ವಲ್ಪ ಸಹನೆ ಸಮಾಧಾನ ತೆಗೆದುಕಪ್ಪ. ಒಂದು ವೇಳೆ ನಿನ್ನ ಹಠ ಸಾಹಸ ಹೊರಟರೆ ನಿನ್ನ ಹೆತ್ತರ ಮೇಲೆ ಆನೆ ಇತ್ತು ಕನಕ. ಅಣ್ಣ, ಹಾಗಲಿ ಅಣ್ಣ, ನೀ ಹೇಳಿದಾಗೆ ಕೇಳುತ್ತೇವೆ. ಆದರೆ ಒಂದು ಮಾತು ಸತ್ಯ. ಆದರೆ ಒಂದು ಮಾತ್ರ ಸತ್ಯವಣ್ಣ, ಸತ್ಯ. ಬಡವರ ಚಂಡು ಮುರಿದು ಬದುಕುತ್ತಿರುವ ಆ ಸ್ವಚ್ಛೀನ ಶ್ರೀಮಂತರಿಗೆ ಕೆರಳಿದ ಕಾಳಿಂಗ ಸರ್ಪನಾಗಿ ಸ್ವಚ್ಛಿನ ಹುಲಿಗಳಿಗೆ ಗಂಡುಗಲಿಯಾಗಿ ಮಿಕ್ಕಿದ ಹುಲಿಗಳಿಗೆ ಗಂಡುಗಲಿಯಾಗಿ ಮೆರಿವೆ ಈ ಕನ್ನಡ ನಾಡಿನಲ್ಲಿ. ಅಷ್ಟೇ ಅಲ್ಲ, ನಾ ಈ ಊರಿನ ಉದ್ಧಾರಕ್ಕಾಗಿ ಟೊಂಕ ಕಟ್ಟಿ ನಿಂತು ಹೊನ್ನ ಅತ್ತಿಗೆ ನಿಮ್ಮಿಬ್ಬರ ಹೇಳಿದಾಗೆ ಕೇಳ್ತೀವಿ. ಈ ಕನಕ ಬೆನಕ ಎಂಬ ಜೋಡಿ ಹುಲಿಗಳಿಗೆ ಮೈದನ್ರ, ನೀವಿಬ್ಬರು ಮಾತು ಕೇಳಿ ನನಗೆ ತುಂಬಾ ಸಂತೋಷವಾಗ್ತಾ ಇದೆ ಅಪ್ಪ, ತುಂಬಾ ಸಂತೋಷವಾಗ್ತಾ ಇದೆ. ಕನಕ ಬೆನಕ, ನೀ ಇಬ್ಬರು ಆಡಿದನ ಮಾತು ಕೇಳಿ ಈ ನಿನ್ನ ಶಿವರಾಯನ ಸಂತೋಷ ಸಂಭ್ರಮಕ್ಕೆ ಹಾಡಿಲ್ಲನ ಬನ್ನಿ. ಹಾಗೆ ಆಗಲಿ ಅಣ್ಣ. ಬೆಳಗುತ್ತಿಗೆ
ಕನಕ, ಮುಂದಿನ ತಿಂಗಳಲ್ಲಿ ಹುಲಕೋಟೆಯಲ್ಲಿ ಅಂತಾರಾಷ್ಟ್ರೀಯ ಕುಸ್ತಿದೆಯಪ್ಪ. ನೀನು ಚೆನ್ನಾಗಿ ವ್ಯಾಯಾಮವನ್ನು ಮಾಡು. ಆಯ್ತು ಅಣ್ಣ, ಸರಿ. ನೋಡು ಬೆನಕ, ಮುಂದಿನ ವಾರದಲ್ಲಿ ಪರೀಕ್ಷೆ ಇದೆ. ನೀನು ಚೆನ್ನಾಗಿ ಅಭ್ಯಾಸವನ್ನು ಮಾಡಪ್ಪ. ಆಯ್ತು ಸರಿ ಅಣ್ಣ. ಕೇಳಿ ನೇತ್ರಾವತಿ, ನನ್ನ ತಮ್ಮದ್ರು ಆಡಿದ ಗಂಡದೆ ಮಾತನ್ನು ಕೇಳಿ. ರೀ, ನನ್ನ ಮೈದುನರು ಕನಕ ಬೆನಕ ಅಂದ್ರೆ ಎಷ್ಟೊಂದು ಮಮಕಾರ, ಎಷ್ಟೊಂದು ಪ್ರೀತಿ ರೀ ನಿಮಗೆ. ಆಯ್ತು ನಡ್ರಿ, ಹೀಗೆ ಮಾತಾಡ್ಕೊತ ನಿಲ್ಬೇಡ್ರಿ. ಒಳಗಡೆ ನನ್ನ ಮೈದುನರು ಹೋಗ್ತಾರೆ, ಅವ್ರ ಜೊತೆಗೆ ನಿಮ್ಗೂ ಊಟಕ್ಕೆ ಬಡಿಸ್ತೀನಿ. ಇಬ್ರು ಸೇರಿ ಊಟ ಮಾಡೋರಂತೆ. ಹೊರ ಹಂಬಲಿ ಮರುಕಾಣಿದ ಸುಂದರ ಐತಿ ಹಾಡು. ರೀ, ನೀವು ನಕ್ಕೋಂತ ಚಂದ ಕೇಳಿದ್ರೆ ನಾನು ಮಾಡಕ್ಕೆ ರೆಡಿ. ಒಂದು ನಮೂನಿ ಗಂಟು ಹಾಕೊಂಡು ನಿಂದ್ರಬೇಡ್ರಿ. ಏನಾಗೈತಿ ನಿಮ್ಗೆ? ಮಕ್ಳು ಇಷ್ಟು ಚಂದನ ಹೇಳ್ತದಳ, ಆದ್ರೂ ಒಂದು ನಮೂನಿ ಮುಖ ಮಾಡ್ಕೋತೀರಪ್ಪ ನೀವು. ಆಯ್ತಾಯ್ತು ರೀ, ಹಾಡೋಣ ನೋಡ್ರಿ. ನಿನ್ನ ಶ್ರೀಮತಿ ಕೈ ಹಿಡಿದಾಗ ನಿನ್ನ ಗಣಪತಿ ವಾ ದಿನವೂ ಆನಂದವೋ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೋ ಬನ್ರಿ, ಬೇಗ ಊಟಕ್ಕೆ ಬಡಿಸ್ತೀನಿ. ಊಟ ಮಾಡಿ ಎತ್ತುಗಳಿಗೆ ಮೇವು ಹಾಕುವಂತ್ರೆ. ಸರಿ ಆಯ್ತು ನೇತ್ರಾವತಿ, ನೀ ಹೇಳಿಗೆ ಆಗೋದು ಆಗಲಿ, ನಡಿ. ಆಯ್ತು, ನಡೀರಿ. ಶಶಿಧರ್ ಜಮದಾರ್ ಅವರು ಈ ನನ್ನ ಕಲೆಯನ್ನು ಕಂಡು 101 ಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು.
ಸತ್ತವರು ಸರ್ವರು. ಅದರಂತೆ ಹಣವೆಂದರೆ ಸತ್ತ ಸಮಾಧಿಯಾದ ಹೆಣವು ಸಹ ಎದ್ದುಕೊಳ್ಳುತ್ತ ಮಾತನಾಡ್ತದೆ. ಹಣವೆಂದರೆ ಸತ್ತ ಸಮಾಧಿಯಾದ ಹೆಣವು ಸಹ ಎದ್ದುಕೊಳ್ಳುತ್ತ ಮಾತನಾಡ್ತದೆ. ಹಣದ ಕೈಕಾರಕ್ಕೆ ಜಗತ್ತನ್ನ ಮಣಿಸಬಹುದು, ಈ ಚಕ್ರವರ್ತಿ ಮಣಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಯಾಕಂದ್ರೆ ಈ ಚಕ್ರವರ್ತಿ ನೆಲೆ ಇಲ್ಲದ ಮನುಷ್ಯ. ಆ ದೇವರ ನೆರಗಿಸುವ ವ್ಯಾಘ್ರ. ಆದರೂ ನಾನು ಸಾಧಿಸಬೇಕಾದ ಸೇಡೊಂದಿದೆ. ನನ್ನ ಹುಟ್ಟುಕುಲ ವೈರಿಯಾದ ನಾಗೇಗೌಡ ನನಗೆ ಸೇರಬೇಕಾದ 18 ಎಕರೆ ಹೊಲ 15 ಲಕ್ಷ ನಗದೊಳಗೆ ಹೆಚ್ಚಿ ಹಾಕಿ ದಕ್ಕಿಸಿಕೊಂಡಿದ್ದಾನೆ. ಒಳ್ಳೆಯ ಮಾತಿನಿಂದ ನಾಗೇಗೌಡ ನನ್ನ ಹೊಲ ಆಸ್ತಿ ಕೊಟ್ಟರೆ ಸರಿ, ಇರದಿದ್ದರೆ ಓದು ಮುಗಿಸಿ ಹಳ್ಳಿಗೆ ಕಾಲಿಟ್ಟ ಆ ನಾಗೇಗೌಡನ ತಂಗಿ ನಾಗರತ್ನ ಈ ಚಕ್ರವರ್ತಿ ಸೇಡ ಸರ್ಪಂಚಳ ಸುಳಿತಿ ಚೀಲ ಕಳೆದುಕೊಂಡ ಶ್ರೀಮಂತ ಸುಳೆ ನಾಗರತ್ನ ಕಾಡಲ್ಲಿರುವ ಹಸಿದ ಹುಲಿ ಜಿಂಕೆಯನ್ನು ಹೊರದು ತಂದು ತನ್ನ ಹಸಿರು ತಾಯಿ ಹಿಂಗಿಸಿಕೊಂಡಂತೆ ಕಾಡಲ್ಲಿರುವ ನರಹುಲಿ ಚಕ್ರವರ್ತಿ ನಿನ್ನ ದುಂಡಾದ ದೇವನು ದಂಡಿಸಿ ನಿನ್ನ ಶೀಲ ಎಂಬ ಶ್ರೀರತ್ನವನ್ನು ಕಲಕಿಸಿ ನನ್ನ ಸೇಡಿನ ದವಾಜ್ಞೆಯನ್ನು ನೊಂದಿಸಿಕೊಳ್ಳದಿದ್ದರೆ ನನ್ನ ಹೆಸರು ಶೌರ್ಯ ಮೆರೆದ ಚಕ್ರವರ್ತಿನೇ ಅಲ್ಲ.